ಮೈಸೂರು ಜಿಲ್ಲೆಯ ಈ ಅವಧಿಯ ಹಿಂದಿನ ಸಚಿವರುಗಳು ಈ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರುಗಳು ಎಚ್ ಸಿ ಮಾದೇವಪ್ಪ ಅವರು, ಸನ್ಮಾನ್ಯ ವೆಂಕಟೇಶ್ವರವರು, ನಾನು ಪ್ರಸ್ತುತ ನಡೀತಾ ಇರುವಂಥ ವಿದ್ಯಮಾನಗಳ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಈ ಭಾಗದ ರಾಜಕೀಯ ವಿಶ್ಲೇಷಣೆಗಳನ್ನ ನಾವು ಈಗಾಗಲೇ ಮಾಡಿದ್ದೇವೆ. ಪ್ರಸ್ತುತ ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಗೊಂದಲ ಇದೆಲ್ಲವೂ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಏನು ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದೇವೆ. ಹಾಗೂ ವರಿಷ್ಠರ ಜೊತೆಗೆ ಸಮಾಲೋಚನೆ ಮಾಡುವಂತಹ ತೀರ್ಮಾನಗಳನ್ನ ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಎಲ್ಲವೂ ಸರಿ ಇದೆ ಅಂತ ಭ್ರಮೆನಲ್ಲೂ ಇಲ್ಲ, ಎಲ್ಲವೂ ಹಾಳಾಗಿದೆ ಅನ್ನೋದು ನಮ್ಮ ಮನಸ್ಸಲ್ಲಿಲ್ಲ. 3 ಜನ ಈ ಜಿಲ್ಲೆಯ ಹಿರಿಯ ಶಾಸಕರುಗಳು ನಮ್ಮದೇ ಆದಂತಹ ಅನುಭವವನ್ನು ಒಟ್ಟಾಗಿ ಈ ಜಿಲ್ಲೆಯ ಪ್ರಗತಿಗೆ ನಾವು ಯಾವ ರೀತಿಯ ಹೆಜ್ಜೆಗಳನ್ನ ಹಾಕಬೇಕು ಅನ್ನೋದನ್ನು ಕೆಲವೊಂದು ಚರ್ಚೆಗಳನ್ನ ಮಾಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅದಕ್ಕೆ ಸ್ಪಷ್ಟತೆಯಿಂದ ನಾವು ತೀರ್ಮಾನಗಳನ್ನ ತಗೊಳ್ತೇವೆ. ನೋಡಿ, ರಾಜಕಾರಣದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ. ಅವರು ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ನಾನು ಅಸೂಯೆ ಪಟ್ಟಿರಲಿಲ್ಲ. ಇವತ್ತು ನನಗೆ ಆಗಿರುವಂಥದ್ದು ಆ ಅನುಕಂಪ ಅವ್ರ ಮನಸ್ಸಲ್ಲಿದೆ. ನಾವು ಸಚಿವರಾಗೇ ನಾಯಕರಾಗಬೇಕು ಅನ್ನೋದಲ್ಲ, ನಮ್ಮದೇ ಆದಂತಹ ವರ್ಚಸ್ ಇದೆ, ಜನಾಂಗದ ಮೇಲೆ ಹಿಡಿತಗಳಿದೆ, ಸಮಾಜದ ಉದ್ದಕ್ಕೂ ನಾವು ಮಾಡಿರುವಂತಹ ಕೆಲಸಗಳು ಮತ್ತು ನಮ್ಮ ಚಿಂತನೆಗಳನ್ನ ನಾವು ಅದನ್ನು ದಾರಿ ಎಳೆಯುವಂಥದ್ದಕ್ಕೆ ನಾವು ಚರ್ಚೆ ಮಾಡ್ತೀವಿ. ಈಗ ನನಗಾಗಿರುವಂತಹ ನಾವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ನಮ್ಮ ಕಾರ್ಯಕರ್ತರು ಆ ಅಭಿಮಾನ ತೋರ್ತಾ ಇರುವಂಥದ್ದೇ ಸಾಕ್ಷಿ ಆಗ್ತಾ ಇದೆ. ಸೊ ಅದನ್ನು ಅನ್ಯಾಯ ನ್ಯಾಯ ಈ ವಿಚಾರದಲ್ಲಿ ನಾವು ಚರ್ಚೆ ಮಾಡೋದಲ್ಲ. ನಾವು 3 ಜನ ಒಟ್ಟಾಗಿ ಸಮಾಜಮುಖಿಯಾಗಿ ಆಗಬೇಕಾಗಿರುವಂಥ ಚಿಂತನೆಗಳ ವಿಚಾರದಲ್ಲಿ ಮತ್ತು ಪ್ರಸ್ತುತ ರಾಜಕಾರಣದ ವಿಚಾರದಲ್ಲಿ ಚರ್ಚೆ ಮಾಡಿ ದಟ್ಟವಾದಂಥ ಹೆಜ್ಜೆಗಳನ್ನ ಹಾಕುವಂಥ ತೀರ್ಮಾನ ಆಗ್ತದೆ. ತಪ್ಪು ಯಾರಿಂದ ಆಗಿದೆ ಅನ್ನೋದು ಇನ್ನೂ ಅದು ಯಾರೂ ನಮ್ಮ ಹತ್ರ ಚರ್ಚೆ ಆಗಿಲ್ಲ. ಆದರೆ ಒಂದು ಕರೆದಂತಹ ಸಂದರ್ಭದಲ್ಲಿ ಮಾತಾಡೋಕ್ಕೆ ಸಿದ್ಧರಾಗಿದ್ದೇವೆ. ಗೌರವಕ್ಕೆ ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ಬರೋಕ್ಕೆ ಬಿಡಲ್ಲ. ಸೊ ಇದನ್ನು ಒಟ್ಟಾಗಿ ನಾವು ಈಗೇನು ಚರ್ಚೆ ಮಾಡ್ತಾಯಿದ್ದೀವಿ, ಇದರಲ್ಲಿ ಅನೇಕ ಪ್ರಶ್ನೆಗಳು ನಿಮ್ಮ ಮುಂದೆನೂ ಇದೆ, ಅದಕ್ಕೆ ಉತ್ತರಗಳು ನಮ್ಮ ಹತ್ರನೂ ಇಲ್ಲ. ಈಗ ಈ ನಾವು 3 ಜನನೂ ಈ ಹಿಂದೆನೇ ಒಂದಾಗಬೇಕಾಗಿತ್ತು, ಈಗ ಒಂದಾಗಿದ್ವಿ. ಆದರೆ ಈಗ ಎಲ್ಲರ ಮುಂದೆ ನಾವು 3 ಜನರೂ ಒಟ್ಟಾಗಿ ಈ ಜಿಲ್ಲೆ ಮತ್ತು ಈ ಪ್ರಾಂತ್ಯದ ರಾಜಕಾರಣಕ್ಕೆ ಒಂದು ಹೊಸ ಆಯಾಮ ಬರೆಯುವಂಥದ್ದಕ್ಕೆ ನಾವು ಚಿಂತನೆ ಮಾಡ್ತೀವಿ. ಇನ್ನೂ ಯಾವ ತೀರ್ಮಾನಗಳಿಲ್ಲ, ಜೊತೆ 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 ಕೂಡಿರೋದೇ ಆರಂಭ. ಮುಂದೆ ಹೆಜ್ಜೆ ಹಾಕ್ತೀವಿ. ನಾವು ಯಾರ ಮೇಲೂ ದೂರ ಆಡಲ್ಲ. ಸಿದ್ದರಾಮಯ್ಯ ಅವ್ರು ಕೊಡಿಸ್ಬೇಕಾಗಿತ್ತ ಅಥವಾ ನಮ್ಮ ಬದ್ಧತೆನ ನಾವು ಯಾರ ಜೊತೆ ಸೇರಿಕೊಂಡಿದ್ವಿ ಅವರು ಯಾಕೆ ಕೊಡಿಸಿಲ್ಲ ಅನ್ನೋದು ಈ ಪ್ರಶ್ನೆಗಳು ಒಂದು ಕಡೆಗೆ. ವರಿಷ್ಠರು ಈ ಭಾಗಕ್ಕೆ ಯಾವ ರೀತಿಯ ತೀರ್ಮಾನಗಳು ತಗೋಬೇಕಾಗಿತ್ತು ತಗೊಂಡಿಲ್ಲ. ಅಷ್ಟಂತ ಹೇಳಿ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾವು ಈ ಭಾಗದಲ್ಲಿ ನಮ್ಮ ಚಿಂತನೆ ಏನು, ಆ ಧ್ವನಿ ಇಲ್ಲದೆ ಇರುವಂಥ ವರ್ಗಗಳ ಸೇವೆ ಮಾಡುವಂಥದ್ದು ಏನಿದೆ ಅದಕ್ಕೆ ಇನ್ನಷ್ಟು ಬಲಿಷ್ಠವಾಗಿ ಕೆಲಸ ಮಾಡುವಂಥ ಚಿಂತನೆ ಮಾಡ್ತೀವಿ. ದೇವರಿದ್ದಾನೆ ಅನ್ನೋ ನಂಬಿಕೆ ನನಗೂ ಇದೆ. ದೇವರನ್ನೇ ಅಪ್ಪ ಮಾಡ್ಕೊಳ್ಳೋ ಸ್ಥಿತಿ ಇಲ್ಲ. ಜನ ನನ್ನನ್ನು ರೂಪ ಕೊಟ್ಟಿದ್ದಾರೆ, ಜನರ ವಿಶ್ವಾಸ ನಾವು ಗಳಿಸ್ಕೊಂಡಿದ್ದೇವೆ. ಜನ ನಮ್ಮ ಕೈ ಹಿಡಿಯೋವರೆಗೂ ನಾವು ಚಲಾವಣೆಯಲ್ಲಿ ಇರ್ತೀವಿ. ಆ ವಿಶ್ಲೇಷಣೆ ಈ ಹಂತದಲ್ಲಿ ಮಾಡೋದು ಬೇಡ. 2028 ಭಾಳ ದೂರ ಇದೆ. ಈಗ ನೀವು ಹೇಳಿದ್ದಕ್ಕೆ ಹೇಳಬೇಕಾಗುತ್ತೆ. 2028ರ ಚಿಂತನೆಯು ಕೂಡ ನಾವು ಚರ್ಚೆ ಮಾಡ್ತೇವೆ. ನಿಷ್ಠೆಗೆ ರಾಜಿ ಇಲ್ವಲ್ಲ. ನಿಷ್ಠೆ ಹಿಂದೆನೂ ಇತ್ತು, ಇವತ್ತು ಇದೆ, ಮುಂದೆನೂ ಇದೆ. ಪಕ್ಷ ನಮ್ಮದೇ ಅಂತ ನಾವು ಹೇಳಿದ ಮೇಲೆ
ಆ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡಿರೋದ್ರಿಂದ ನಡೀತಾ ಇರುವಂಥದ್ದು ಎಲ್ಲವೂ ಸರಿ ಇಲ್ಲ ಅನ್ನೋದು ನಾನೇ ಒಪ್ಕೋತಾ ಇದ್ದೀನಿ. ಅದನ್ನು ಸರಿ ಮಾಡುವಂಥ ರೀತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇಲ್ಲ, ಎಲ್ಲದಕ್ಕೂ ಒಂದು ಕಾಲ ಬರುತ್ತೆ. ಸೊ ಹಾಗಾಗಿ ಈಗ ನನಗೆ ಅನ್ಯಾಯ ಅಥವಾ ವೆಂಕಟೇಶಣ್ಣಗೆ ಅನ್ಯಾಯ ಆಗಿದೆ ಅಥವಾ ಮಾದೇವಪ್ಪ ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದಲ್ಲ. ಅಧಿಕಾರ ಭಾಳ ಹತ್ತಿರದಿಂದನೂ ನೋಡಿದ್ದೇವೆ, ಅಧಿಕಾರ ಅನುಭವಿಸಿದ್ದೇವೆ. ಆದರೆ ರಾಜ್ಯ ವಲಯದಲ್ಲಿ 2028ರ ಒಂದು ಚಿಂತನೆ ಮತ್ತು ನಾವು ಒಪ್ಕೊಂಡಿರುವಂಥ ಸಿದ್ಧಾಂತಗಳನ್ನ ರಾಜಿ ಮಾಡುವಂಥ ಪ್ರಶ್ನೆ ಇಲ್ಲ. ಅದನ್ನು ಮುಂದುವರಿಸುವಂಥದ್ದಕ್ಕೆ ನಾವು 3 ಜನ ಒಟ್ಟಿಗೆ ಸೇರಿದ್ದೇವೆ. ಇದು ಆರಂಭ. ಇನ್ನು ಮುಂದೆ ನಾವು ಜೊತೆಯಾಗಿ ನಾವು ನಮ್ಮ ಕಾರ್ಯವನ್ನು ನಿರ್ವಹಿಸ್ತೀವಿ. ಈ ವಿಚಾರಕ್ಕೆ ನಾನು ನನ್ನ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ. ಮೈಸೂರು ಚಾಮುಂಡೇಶ್ವರಿಯ ಕೃಪೆಯಿಂದ ನಮ್ಮ 3 ಜನದ ಒಂದು ಶಕ್ತಿ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಇವತ್ತೇನು ಈ ಸಂದೇಶ ಹೋಗುತ್ತೆ, ಆ ಸಂದೇಶದ ನಂತರ ಏನಾಗುತ್ತೆ ನೋಡೋಣ. ಅದೆಲ್ಲವೂ ನಮ್ಮ ಕೈನಲ್ಲಿ ಇಲ್ಲ. ಈಗಿರುವಂಥದ್ದು ನಾವು 3 ಜನ ಒಟ್ಟು ಸೇರಿದ್ದೇವೆ. ಇದು ಶಕ್ತಿಯ ಪ್ರಾರಂಭ. ಧನ್ಯವಾದಗಳು.